ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರವಣ್. ವೆಲ್ಕಮ್ ಟು ಫ್ಯೂಚರ್ ಫಿಲ್ಮ್ಸ್. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ RR ನಗರಲ್ಲಿರುವ ಫ್ಯೂಷನ್ ಬರ್ಗರ್ ಅಂಡ್ ಬರ್ಗರ್ ಕಂಪನಿಯಲ್ಲಿ ಇದ್ದೀವಿ. ನೀವೇನಾದ್ರೂ RR ನಗರ ಕಡೆ ಬಂದ್ರೆ ಇಲ್ಲೊಂದು ಸ್ಟಾಪ್ ಕೊಟ್ಟು ಇವರ ಫ್ಯೂಷನ್ ಪಿಜ್ಜಾಸ್, ಬರ್ಗರ್, ಸ್ಯಾಂಡ್ವಿಚಸ್ ಅಂತ ದಯವಿಟ್ಟು ಟ್ರೈ ಮಾಡಿ. ದೇ ಆರ್ ರಿಯಲಿ ಗುಡ್. ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆಗಳು ಕಾರ್ಯಕ್ರಮಕ್ಕೆ ನಮ್ಮ PD ಸರ್ ಬಂದಿದ್ದಾರೆ. ಸರ್, ನಿಮ್ಗೂ ಸ್ವಾಗತ. ಹಾಗೂ ನಾನು ನಿಮ್ಮ ಸುಕನ್ಯಾ ನಾಗರಾಜ್. ನಮ್ಮ ಅಕೌಂಟ್ ಅಲ್ಲಿ PD ಸರ್ ಬರ್ತಿದ್ದಾರೆ, ಅವ್ರಿಗೆ ಇಂಟರ್ವ್ಯೂ ಇದೆ ಅಂತ ಹೇಳಿದಾಗ ತುಂಬಾ ಕ್ವಶನ್ಸ್ ಬಂದಿತ್ತು ನಮ್ಗೆ. 16 ಅದೇ ಇನ್ಸ್ಟಾ, ವಾಟ್ಸ್ಆಪ್, ಫೇಸ್ಬುಕ್ ಎಲ್ಲಾ ಕಡೆಯಿಂದ ನಮ್ಗೆ ಪ್ರಶ್ನೆಗಳು ಬಂದಿವೆ. ಓಕೆ ಸರ್, ಹಾಗೆ ಸುಮಾರು ಜನಕ್ಕೂ ಪಾಪ ಪಾಂಡು ಸೀರಿಯಲ್ ಇಂದ ನೀವು ಎಲ್ರಿಗೂ ಫೇವ್ರೇಟ್ ಆಗಿದ್ದೀರಾ. ಸೊ ಹಾಗಂತ ನಾವು ಸುಮಾರು ಕ್ವಶನ್ಸ್ ಗಳನ್ನ ತಗೊಂಡಿದ್ದೇವೆ ಸರ್, ನಿಮ್ಗೆ ಕೇಳೋವಂತ ಕ್ವಶನ್ಸ್ ಗಳನ್ನ. ಅಂಡ್ ಇಫ್ ಇನ್ ಕೇಸ್ ಯಾವ್ದಾದ್ರು ಪ್ರಶ್ನೆ ಮಿಸ್ ಆಗಿದೆ, ವಿ ಆರ್ ರಿಯಲಿ ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಸೊ ಈಗ ಫಸ್ಟ್ ಕ್ವಶನ್ ಬಂದು ಎನ್ಸಿನ್ ಅಧ್ಯಕ್ಷ ಅವರಿಂದ, ಮುಂಚೆ ನೀವು 200 ರೂಪಾಯಿ ಮಸಾಲೆ ದೋಸೆ ತಿಂತಿದ್ರಂತೆ, ಇವಾಗ ಎಷ್ಟು ರೂಪಾಯಿ ತಿಂತಿದ್ರಾ ಅಂತ ಕೇಳಿದ್ದಾರೆ. ಅದು ಅವಾಗ ನಾವ್ 200 ರೂಪಾಯಿ ಇಸ್ಕೊಳ್ತಾ ಇದ್ರೆ ನಾವ್ ಇಬ್ರು ಇದ್ವಿ. ಓಕೆ, ಇಬ್ರು ಬರೀ ಮಸಾಲೆ ದೋಸೆ ತಿನ್ನಕ್ ಆಗಲ್ಲ. ಅಂದ್ರೆ ನಂದು ಅಪಿಟೈಟ್ ಚೆನ್ನಾಗಿದೆ. I don't know, maybe you will eat well, but I eat well at a time. ಚೆನ್ನಾಗಿ ತಿನ್ನೋರು ಒಂದು ಹೋಟ್ಲಿಗೆ ಹೋದ ತಕ್ಷಣ ಫಸ್ಟ್ ಒಂದು ವಡೆ ಆರ್ಡರ್ ಮಾಡ್ತಾರೆ. ಯಾಕೆ ಗೊತ್ತಾ? ಮಸಾಲೆ ದೋಸೆ ಮಾಡಿ ತರಕ್ ಟೈಮ್ ಆಗುತ್ತಲ್ವಾ, ಆ ಟೈಮ್ ಸ್ಪೆಂಡ್ ಮಾಡಕ್ಕೆ ಒಂದು ವಡೆ. ಆ ವಡೆ ಆರ್ಡರ್ ಮಾಡಿದ್ಮೇಲೆ ಮಸಾಲೆ ದೋಸೆ ಬರುತ್ತೆ. ಮಸಾಲೆ ದೋಸೆ ತಿಂತೀರ. ಮಸಾಲೆ ದೋಸೆ ತಿಂದ್ಮೇಲೆ ಇನ್ನೊಂದ್ ಸ್ವಲ್ಪ ಹೊಟ್ಟೆ ಖಾಲಿ ಇರುತ್ತೆ. ಏನೋ ಒಂದು ಕೇಸರಿ ಬಾತು ಅಥವಾ ಸ್ವೀಟ್ ಅಥವಾ ವಾಟ್ ಎವರ್, ಸ್ವೀಟ್ ಅಥವಾ ಒಂದು ಖಾಲಿ ದೋಸೆ ಏನೋ ಒಂದು ಬರುತ್ತೆ, ಅದನ್ನ ತಗೊಳ್ತೀರ. ಅದಾದ್ಮೇಲೆ ಕೊನೆಗೆ ಟು ಎಂಡ್ ಎವ್ರಿಥಿಂಗ್ ಒಂದು ಕಾಫಿ. ಈಗಿನ ಕಾಲದಲ್ಲಿ 200 ರೂಪಾಯಿ ಸಾಲಲ್ಲ. ಈಗ ಎಷ್ಟು ತಿಂತೀರಾ ಸರ್? ನಾನು ಒಂದಾನೊಂದು ಕಾಲದಲ್ಲಿ when I was in my prime, ವಿದ್ಯಾರ್ಥಿ ಭವನದು 8 ರಿಂದ 9 ದೋಸೆ ತಿಂತೆ. ಪ್ಲೇನ್ ದೋಸೆನಾ ಮಸಾಲೆ ದೋಸೆ? ಮಸಾಲೆ ದೋಸೆ. ಈಗ 1-1.5. ಮಸಾಲೆ ದೋಸೆ ಬಿಟ್ರು ಬೇರೆ ಏನು ಇಷ್ಟ? ಇನ್ನೇನಿಲ್ಲ, ಮಸಾಲೆ ದೋಸೆ ಫ್ಯಾನ್. ದೋಸೆ ಬಟ್ ದೋಸೆಲಿ ಮಸಾಲೆ ದೋಸೆ ಇಲ್ಲ ಅಂದ್ರೆ ಬೇರೆ ದೋಸೆ, ಮಸಾಲೆ ದೋಸೆ ಕೊಟ್ರೆ ಯಾವ ಟೈಮ್ ಬೇಕಾದ್ರೂ ಯಾವಾಗ ಬೇಕು, ಊಟ ಆದ್ಮೇಲೆ ಕೊಟ್ರು ಒಂದು ಮಸಾಲೆ ದೋಸೆ. ನಿಮ್ಗೆ ರೋಸ್ಟೆಡ್ ಆಗಿರ್ಬೇಕಲ್ಲ, ಸಾಫ್ಟ್ ಹಾಗೆ ಎರಡು ಮಿಕ್ಸ್ ಆಗಿರ್ಬೇಕು. ಪ್ಲೇನ್ ರೋಸ್ಟೆಡ್ ಇಲ್ಲ, ಬರೀ ಇದು ಅಂತ ಏನಿಲ್ಲ. ಹುಡುಕೊಂಡು ಕಿಲೋಮೀಟರ್ ಗಟ್ಟಲೆ ಹುಡುಕೊಂಡು ಹೋಗ್ತೀನಿ. ಸರ್, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಇದೆಯಾ, ಲೈಕ್ ಇಲ್ಲ ನಂಗೆ ಈಗಲೇ ಮಸಾಲೆ ದೋಸೆ ಬೇಕು, ಈಗಲೇ ಬೇಕು, ಮಿಡ್ ನೈಟ್ ಟೈಮ್ ಅಲ್ಲಿ, ಆ ತರದೇನಾದ್ರು ಒಂದು ಫನಿ ಇನ್ಸಿಡೆಂಟ್ ಅಂತ ಏನಿಲ್ಲ. ಮೊನ್ನೆ ಕುಂದಾಪುರ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಅದು ಅಲ್ಲಿ ಕುಂದಾಪುರ ಹತ್ರ, ಐ ಥಿಂಕ್, ಐ ಆಮ್ ನಾಟ್ ಶೋರ್, ನಾನು ರೀಲ್ಸ್ ಮಾಡಿದ್ದೀನಿ. ಗುರು ಕ್ಯಾಂಟೀನ್ ಅಂತಿದೆ, ಹಾಲಾಡಿ ಇರ್ಬೇಕು, ಹೆಸರು ಗೊತ್ತಿಲ್ಲ. ಅಲ್ಲಿ ದೋಸೆ ತಿನ್ನಕ್ಕೆ ಅಂತ ಹೋದ್ವಿ. ಅಲ್ಲಿ ಎಂಟರ್ ಆದ ತಕ್ಷಣ ಬೋರ್ಡ್, ಅವಸರದ ಸೇವೆ ಇರುವುದಿಲ್ಲ. ಆಮೇಲೆ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದ್ಮೇಲೆ ಕ್ಲಿಯರ್ ಆಗಿ ಹೇಳಿದ್ರು ಅವರು, ಆರ್ಡರ್ ತಗೊಂಡವ್ರು 20 ನಿಮಿಷ ಆಗುತ್ತೆ, ಎಷ್ಟು ಮಸಾಲೆ ದೋಸೆ ಅಂತ ಫಸ್ಟೇ ಕೇಳಿದ್ರು. ನಾ ಬುದ್ಧಿ ಉಪಯೋಗಿಸಿ 2 ಅಂತ ಹೇಳ್ಬಿಟ್ಟೆ. 2. ಆಮೇಲೆ ಅಲ್ಲಿ ವಾಪಸ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಗೊತ್ತಾಗಿದ್ದಕ್ಕೆ ಒಂದು 4 ಪಾರ್ಸಲ್ ಅಷ್ಟು ಹೇಳಿದೆ. ಅವ್ರು ಹೇಳಿದ್ರು ಫಸ್ಟ್ ಪಾರ್ಸಲ್, ಆಮೇಲೆ ನೆಕ್ಸ್ಟ್ ಅಲ್ಲಿ ಕೊಡ್ತೀನಿ, ಇವಾಗ ಫಸ್ಟ್ ಇದು ಕೊಡ್ತೀನಿ. ಬಹಳ ಶಿಸ್ತು. ಬಟ್ ಆಮೇಲೆ ಒಬ್ರು ಇದಾರೆ, ಅವ್ರ ಗುರು ಅನ್ನೋರು, ಅದೆಷ್ಟು ಪ್ರೀತಿಯಿಂದ ದೋಸೆ ಮಾಡ್ತಾರೆ ಅಂದ್ರೆ, ಆ ದೋಸೆ ಹಾಕೋ ಸ್ಟೈಲು, ಅದಕ್ಕೆ ಚಟ್ನಿ ಸವರೋದು, ನನ್ ರೀಲ್ಸ್ ಅಲ್ಲಿ ಇದೆ ನೋಡಿ, ಸೋ ಲವ್ಲಿ. ಅಷ್ಟು ಪ್ರೀತಿಯಿಂದ ಮಾಡಿಕೊಡ್ತಾರೆ ಆ ದೋಸೆ. ಅನ್ಬೀಟಬಲ್. ಒನ್ ಆಫ್ ದ ನನ್ನ ಲೈಫ್ ಅಲ್ಲಿ ತಿಂದಿರೋ ಬೆಸ್ಟ್ ಮಸಾಲೆ ದೋಸೆ ಅಲ್ಲ. ಓಕೆ, ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್ ಅಲ್ಲಿ ಮಸಾಲೆ? 100 out of 10. 100 out of 10. ಗುಡ್. 10 ಅಲ್ಲಿ 100 ಕೊಡ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಗೈಸ್, ನೀವು ಅಲ್ಲಿ ಹೋಗಿ ಕುಂದಾಪುರ ಸೈಡ್ ಹೋಗೋದಾದ್ರೆ ನೀವು ಒಂದ್ಸಲ ಅಲ್ಲಿ ಹೋಗಿ ಮಸಾಲೆ ದೋಸೆ. ಇನ್ನೊಂದೇನು, 4 ಗಂಟೆಗೆ ಹೋಗ್ಬೇಕು. ಇಲ್ಲ, ಸಂಜೆ. ಬೆಳಗ್ಗೆ ಇಲ್ಲ, ಹೋಟ್ಲು ಬರೀ ಸಂಜೆ ಓಪನ್. 4 ಗಂಟೆಗೆ ಓಪನ್. 4:15 ಆರ್ಡರ್ ತಗೊಂತಾರೆ. 4 ಗಂಟೆಗೆ ಅಲ್ಲಿ ಹೋಗಿ ನಿಂತ್ಕೊಂಡು 4:15 ಆರ್ಡರ್ ಮಾಡಿ 5 ಕಾಲಂಗ್ ದೋಸೆ ಖಾಲಿ ಆಗ್ಬಿಡುತ್ತೆ.
ದೋಸೆ ಖಾಲಿ ಆದ್ಮೇಲೆ ಅವ್ರು ಮತ್ತೆ ಇನ್ನೊಂದ್ ರೌಂಡ್ ಬೆಂಗಳೂರು ತರ ಇನ್ನೊಂದ್ ರೌಂಡ್ ಮಾಡೋದೆಲ್ಲ ಇಲ್ಲ, ಇಲ್ಲ. ಖಾಲಿ ಆದ್ರೆ ಅಷ್ಟು ಕ್ಲೋಸ್. ಓಕೆ ಓಕೆ. ಸೆಕೆಂಡ್ ಕ್ವಶನ್, ಈಗ ಅಭಿಷೇಕ್ ಜಗದೀಶ್ ಅಂತ, ಎನಿ ಪ್ಲಾನ್ಸ್ ಫಾರ್ ಡೈರೆಕ್ಷನ್? ಡೈರೆಕ್ಷನ್ಗೆ ನನ್ ಆಸೆ ಇಲ್ಲ ಅಂತ ಹೇಳಲ್ಲ, ಆಸೆ ಇದೆ. ಬಟ್ ಡೈರೆಕ್ಷನ್ ಒಂಥರ ಡಬಲ್ ಎಡ್ಜ್ ಸ್ವರ್ಡ್. ಓಕೆ. ಯಾರೋ ಪ್ರೊಡ್ಯೂಸರ್ದು ಅಷ್ಟೊಂದು ಕೋಟಿ ರೂಪಾಯಿ ಅಥವಾ ಇಸ್ಕೊಂಡ್ಬಿಟ್ಟು ಅದೇನಾದ್ರು ಲಾಸ್ ಆಗ್ಬಿಟ್ರೆ ಲೈಫ್ ಲಾಂಗ್ ಐ ವಿಲ್ ನಾಟ್ ಬಿ ಏಬಲ್ ಟು ಏನಂತಾರೆ ನಾನೇ ಕ್ಷಮಿಸ್ಕೊಳಕ್ ಆಗಲ್ಲ. ಆ ಗಿಲ್ಟ್ ಒಂದಿರುತ್ತೆ. ಆ ಗಿಲ್ಟ್ ತುಂಬಾ ಕಾಡ್ಬಿಡುತ್ತೆ. ನನ್ ಕಡೆಯಿಂದ ತಪ್ಪಾಗ್ದಿರಾನು ಲಾಸ್ ಆದ್ರೂ ನನ್ ದುಡ್ಡು ಅಲ್ವಲ್ಲ, ಅದು ಹೌದು. ಬೇರೆಯವ್ರ ದುಡ್ಡು. ಸೊ ದಟ್ ಇಸ್ ಮೈ ಮೇನ್ ಫಿಯರ್. ಓಕೆ. ಅದು ಪರವಾಗಿಲ್ಲ ಅಂತಾನೆ ಹೇಳಿದವ್ರು ಇದಾರೆ, ಬಟ್ ನನಗಂತೂ ಆ ಧೈರ್ಯ ಬರ್ತಿಲ್ಲ. ಯಾಕಂದ್ರೆ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಅವ್ರಿಗೆ ಕ್ಯಾಮ್ರಾ ಬಗ್ಗೆನೂ ಗೊತ್ತಿರ್ಬೇಕು, ಅವ್ರಿಗೆ ಡೈಲಾಗ್ ಬಗ್ಗೆನೂ ಗೊತ್ತಿರ್ಬೇಕು, ಅವ್ರಿಗೆ ಆಕ್ಟಿಂಗ್ ಬಗ್ಗೆನೂ ಗೊತ್ತಿರ್ಬೇಕು, ಎಡಿಟಿಂಗು ಗೊತ್ತಿರ್ಬೇಕು, ಪ್ರಮೋಷನ್ಸ್ ಗೊತ್ತಿರ್ಬೇಕು, ಪ್ರತಿಯೊಂದು ಗೊತ್ತಿರ್ಬೇಕು. ಅದೆಲ್ಲದ್ರಲ್ಲೂ ಮಾಸ್ಟರ್ ಆದ್ರೆ ಡೈರೆಕ್ಷನ್. ಈಗ ನನಗೆ ಸದ್ಯಕ್ಕೆ ಆಕ್ಟಿಂಗ್ ಮಾತ್ರ, ಮಿಕ್ಕಿದ್ನೆಲ್ಲ ಕಲಿಬೇಕು. ಮೇ ಬಿ ನನಗೊಂದು ಆಸೆ ಇದೆ, ಉಪ್ಪಿ ಸರ್ ನೆಕ್ಸ್ಟ್ ಫಿಲಮ್ಗೂ ಅಸೋಸಿಯೇಟ್ ಆಗಿ ಹೋಗಿ ಕೆಲಸ ಮಾಡಿ ಆತರ ಏನೋ ಒಂದು ಮಾಡಿದ್ರೆ ಮೇ ಬಿ ಐ ವಿಲ್ ಡೈರೆಕ್ಟ್. ಇವಾಗ ಏನ್ ಗೊತ್ತಾ, ನಾನ್ ಡೈರೆಕ್ಟ್ ಮಾಡ್ಲಿಕ್ಕೆ ಯಾರು ಕಾಯ್ತಾ ಇಲ್ಲ. ಇಲ್ಲ, ಇವ್ರ ಕ್ವಶನ್ ಹೇಗಿದೆ ಅಂದ್ರೆ ಡೈರೆಕ್ಷನ್ ಅಲ್ಲಿ ಕಾಮಿಡಿ ಜಾನ್ರದಲ್ಲಿ ಬರ್ಬೋದಾ ಅಂತ. ನೋ, ನಾನ್ ಮಾಡಿದ್ರು ಐ ಪ್ರಿಫರ್ ಡೂಯಿಂಗ್ ಥ್ರಿಲ್ಲರ್ ಆರ್ ಹಾರರ್. Thriller, very nice. Okay, next question related to that only. Thought of making any comedy genre in India pan cinema? ಐ ಡೋಂಟ್ ನೋ. ಪ್ಯಾನ್ ಇಂಡಿಯಾ ನನ್ನ ಪ್ರಕಾರ ಒಂದು ಫೇಲ್ಡ್ ಕಾನ್ಸೆಪ್ಟ್. Okay. ಎಲ್ಲಾ ಫಿಲಮ್ಗೂ ಅದು ವರ್ಕ್ ಆಗಲ್ಲ. ನಾವೇ ಕಣ್ಣಾರೆ ನೋಡ್ತಾ ಇದೀವಿ. ನಾವು ಯಾವಾಗ ನಮ್ಮ ನೆಲಕ್ಕೆ ಸರಿಯಾಗಿರೋ ಫಿಲಮ್ಗಳು ಮಾಡ್ತೀವೋ ಅದು ಹೆಂಗಿದ್ರು ವರ್ಕ್ ಆಗೇ ಆಗುತ್ತೆ. ನಾನು ಯಾವಾಗ್ಲೂ ಎಕ್ಸಾಂಪಲ್ ಕೊಡೋದು ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ. ಆ ಫಿಲಮ್ ನಲ್ಲಿ ತುಂಬಾ ಚೆನ್ನಾಗಿ ಎಲ್ಲಾರ್ಗು ಇಷ್ಟ ಆಗೋದು ಏನಂದ್ರೆ ಅದ್ರದ್ದು ಲೋಕಲಿಟಿ, ಪ್ರಾಕ್ಸಿಮಿಟಿ ಅಂತಾರಲ್ವಾ, ಆ ಕತೆ ಕಟ್ಟಿರುವಂತಹ ಜಾಗದ್ದು. ಹೌದು. ಸೊ ಅದಕ್ಕೆ ನಾವು ನಿಯತ್ತಾಗಿದ್ರೆ ಆಟೋಮೆಟಿಕಲಿ ಪ್ಯಾನ್ ಇಂಡಿಯಾ ಆಗುತ್ತೆ. ರಿಷಬ್ ಶೆಟ್ಟರ್ಗೆ ಸ್ವರ್ಣ ಕಮಲ ಬಂತು, ಹೌದು, ಅದಕ್ಕಿಂತ ಅಚೀವ್ಮೆಂಟ್. ಅದು ಹೌದು ಸರ್. ಸೊ ಐ ಆಲ್ವೇಸ್ ಪ್ರಿಫರ್ ಲೋಕಲ್, ಬೇರೆ ಚಂದ ಡೀಪ್ ಆಗಿರೋ ಫಿಲಮ್ಗಳು ಇಷ್ಟ ಆಗುತ್ತೆ. Okay, so ಪ್ಯಾನ್ ಇಂಡಿಯಾ ಮಾಡ್ಬೇಕಂದ್ರೆ ತುಂಬಾ ಲಿಬರ್ಟಿಗಳು ತಗೋಬೇಕಾಗುತ್ತೆ, ಡೈಲಾಗ್ ಅಲ್ಲಿ ಸ್ವಲ್ಪ ಲಿಬರ್ಟಿ ತಗೋಬೇಕಾಗುತ್ತೆ. ನಮ್ಗೆ ಹೇಳ್ಸಕ್ ಆಗಲ್ಲ. ಅದು ಹೌದು. ಅವ್ನು ಯಾರೋ ಟ್ರಾನ್ಸ್ಲೇಟ್ ಮಾಡ್ತಾನೆ, ಇನ್ಯಾರೋ ಡಬ್ಬಿಂಗ್ ಮಾಡ್ತಾನೆ. ಅದು ಡಬಲ್ ಕೆಲಸ. ಸೊ ಆ ಏರಿಯಾದಲ್ಲಿರೋ, ಐ ಮೀನ್ ಆ ಲೋಕಲ್ ಏರಿಯಾದಲ್ಲಿರೋರೆ ಆಕ್ಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ನೀವು. ಓಕೆ. ಇವಾಗ ಗ್ಯಾಂಗ್ಸ್ ಆಫ್ ವಸೀಪುರ್ನ ನೀವು ಕನ್ನಡದಲ್ಲಿ ಮಾಡಿದ್ರೆ ನಮ್ಗೇನು ಅರ್ಥನೇ ಆಗಲ್ಲ. ಅದು ಹೌದು ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಶಿವಮೊಗ್ಗ ಸಿನಿಮಾ ಅಡ್ಡ ಅವರಿಂದ, ಹೊಸಬ್ರ ಚಿತ್ರಗಳು ಸಾಲು ಸಾಲು ಸೋಲು, ಮುಂದಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಹೇಗಿರತ್ತೆ ಅಂತ ಹೇಳಕ್ ಆಗಲ್ಲ. ಸೊ ನಿಮ್ ಸೈಡ್ ಇಂದ ಏನು ಹೇಳ್ತೀರಾ? ಸೋಲು ಅನ್ನೋದನ್ನ ಫಸ್ಟ್ ಡಿಫೈನ್ ಮಾಡೋಣ. ಸೋಲ್ ಅಂದ್ರೆ ಜನಕ್ಕೆ ರೀಚ್ ಆಗ್ದಿರೋ ಸೋಲು ಒಂದು. ಬಟ್ ಐ ಡೋಂಟ್ ಬಿಲಾಂಗ್ ಟು ದಟ್ ಕ್ಯಾಟಗರಿ ಸೋಲ್. ನನಗೇನಂದ್ರೆ ಪ್ರೊಡ್ಯೂಸರ್ ಇವಾಗ 5 ಕೋಟಿ ಹಾಕಿದ್ರೆ ಅವ್ರಿಗೆ 5 ಕೋಟಿ ಬಂತ, ಆ ತರ ಸೋಲು ಕಮ್ಮಿ. ಜನಕ್ಕೆ ರೀಚ್ ಆಗಿದೆ. ಇವಾಗ ನೀವು 1 ಕೋಟಿಲಿ ಫಿಲಮ್ ಮಾಡಿದ್ರೆ 1 ಕೋಟಿ ರೂಪಾಯಿನ ತೆಗಿಬೋದು. ಅದೇ 5 ಕೋಟಿಲಿ ಮಾಡ್ಬಿಟ್ಟು 1 ಕೋಟಿ ರಿಟರ್ನ್ ಬಂದ್ರೆ ಅದು ಸೋಲು. ಸೊ ಹಂಗೆ ಕನ್ಸಿಡರ್ ಮಾಡಿದ್ರೆ ಸಾಲು ಸೋಲು ಆಗಿಲ್ಲ. ಸಾಕಷ್ಟು ಬ್ರೇಕ್ ಇವನ್ಗಳಾಗಿದೆ, ಸಾಕಷ್ಟು ಪ್ರೊಡ್ಯೂಸರ್ಗಳು ಖುಷಿಯಾಗಿದ್ದಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಇವಾಗ ಒಂದು ಫಿಲಮ್ ನ 1 ಕೋಟಿನಲ್ಲಿ ಚೆನ್ನಾಗಿ ಮಾಡಿ ಅದು ರಿಕವರ್ ಆದ್ಮೇಲೆ ಅದೇ ಡೈರೆಕ್ಟರ್ ನೆಕ್ಸ್ಟ್ ಫಿಲಮ್ ನ 5 ಕೋಟಿ ಅಥವಾ 10 ಕೋಟಿ ಮಾಡಿದ್ರೆ ದಟ್ ಈಸ್ ರಾಂಗ್ ಇಸ್ ವಾಟ್ ಐ ಫೀಲ್. ಕಂಟಿನ್ಯೂಸ್ಲಿ ಇನ್ ಕನ್ಸ್ಟ್ರೇಂಟ್ ಬಜೆಟ್ ನಲ್ಲಿ ಮಾಡ್ಕೊಂಡು ಹೋದ್ರೆ ಇಟ್ಸ್ ಆಲ್ವೇಸ್ ಹೆಲ್ದಿ ಫಾರ್ ದ ಇಂಡಸ್ಟ್ರಿ, ಹೆಲ್ದಿ ಫಾರ್ ಎವ್ರಿಬಡಿ. ಓಕೆ, ನೆಕ್ಸ್ಟ್ ಸ್ಲೈಟ್ಲಿ ರಿಲೇಟೆಡ್ ಕ್ವೆಶ್ಚನ್ ಫ್ರಮ್ ಸೌಮ್ಯ ಮೇಘರಾಜ್. ನಿಮ್ಮ ಜೀವನದಲ್ಲಿ ಸಿಕ್ಕಂತ ಒಂದು ಅದ್ಭುತ ಪಾತ್ರ ಇದೆಯಾ ಸರ್? ಹೊಸ ಪ್ರತಿಭೆಗಳಿಗೆ ನಿಮ್ಮ ಕಡೆಯಿಂದ ಒಂದು ಕಿವಿ ಮಾತು ಇದ್ರೆ ತುಂಬಾ ಜನ ಕೇಳಿದ್ದಾರೆ. ನಂದ ಫೇವರೇಟ್ ನನ್ಗೆ ಅನ್ಸಿದಂದ್ರೆ, ನಾನು ರೇಡಿಯೋ ಮಿರ್ಚಿಯಲ್ಲಿ ಪ್ರೋಗ್ರಾಮಿಂಗ್ ಹೇಳಕ್ ಕೆಲಸ ಮಾಡ್ತಾ ಇದ್ದೆ. ಆವಾಗ ಪ್ರಮೋದ್ ಶೆಟ್ರು ಫೋನ್ ಮಾಡಿದ್ರು, ಎಲ್ಲಮ್ಮ ಇದೆಯಾ? ನಾನು ಏರಿಯಲ್ಲಿದ್ದೀನಿ, ಇಲ್ಲಿ ನಮ್ದೊಂದು ಫೇವ್ರೆಟ್ ಜಾಗ ಇದೆ, ಪ್ರಸನ್ನ ವೈನ್ ಸ್ಟೋರ್ಸ್. ಎಲ್ಲಿ ಸರ್? ಇಲ್ಲೇನಾ? ಇಲ್ಲೇ. ಓಕೆ, ಇಲ್ಲೇ. ಅದ್ರ ಎದುರುಗಡೆ ಒಂದು ಬಜ್ಜಿ ಅಂಗಡಿ ಇದೆ. ಓಕೆ. ಸೊ ಆ ಬಜ್ಜಿ ಅಂಗಡಿಯಲ್ಲಿ ಬಜ್ಜಿ ತಗೊಂಡು ಹಂಗೆ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ ಒಂದು ಇವಾಗ ಅಂಗಡಿ ಆಗಿದೆ, ಮೊದ್ಲು ಅದು ಬರೀ ಕಟ್ಬಿಟ್ಟು ಬರೀ ಮೆಟ್ಲಿತ್ತು. ಅಲ್ಲಿ ಕೂತ್ಕೊಂಡು ಅವ್ರ ಪ್ರೊಡ್ಯೂಸರ್ ಸಂತೋಷ್ ಅವ್ರು ಬಂದಿದ್ರು, ಅವರು
ಪ್ರಮೋದ್ ಶೆಟ್ರು ಬಂದಿದ್ರು. ಇಬ್ರು ಕೂತ್ಕೊಂಡು ಏನ್ ಬಂದಿರೋದು ಇಲ್ಲಿವರೆಗೂ, ನಮ್ಮ ಏರಿಯಾವರೆಗೂ ಬಂದಿದ್ರು. ಅವ್ರಿಬ್ರು JP ನಗರ್, ಓಕೆ ಇಲ್ಲಿವರೆಗೂ ಬಂದಿದ್ರ ಅಂದ್ರೆ ಒಂದ್ ಫಿಲಂ ಮಾಡ್ತಾ ಇದೀವಿ, ನೀನ್ ಮಾಡ್ಬೇಕು. ಓಕೆ ಅಷ್ಟೇ. ಓಕೆ ನನಗೆ ಆ ಫಿಲಂ ಹೆಸರು ಗೊತ್ತಿಲ್ಲ, ಹೀರೋ ಗೊತ್ತಿಲ್ಲ, Script. ಡೈರೆಕ್ಟರ್ ಗೊತ್ತಿಲ್ಲ, ಏನು. ನಮ್ ಬಾಯ್ಸ್ ಫಿಲಂ. ಓಕೆ ಓಕೆ ಇವತ್ತು ಅಷ್ಟೇ, ನನ್ಗೆ ಯಾರು ಗೊತ್ತಿರೋರು ಬಂದು ಫಿಲಂ ಮಾಡ್ತೀನಿ ಅಂದ್ರೆ ಓಕೆ, ನಾನು ಏನು ಕೇಳ್ಬೋದು. ಆಮೇಲೆ ಫಿಲಂ ಶುರು ಆಯ್ತು, ಎಲ್ಲಾರು ಪರಿಚಯ ಆಯ್ತು, ನಡ್ಸ್ಕೊಂಡ್ ಹಂಗೆ ಮುಂದೆ ಹೋಯ್ತು. ಕೇಮ್ ಔಟ್ ಟು ಬಿ ವಂಡರ್ಫುಲ್. ಓಕೆ ಸೊ ಕಿವಿ ಮಾತು ಸರ್. ಕಿವಿ ಮಾತು ಏನಂದ್ರೆ, ನೀವು ಆಸೆ ಇಟ್ಕೊಂಡು ಬರ್ಬೇಡಿ ಅನ್ನೋದಲ್ಲ. ಆಸೆ ಇಲ್ಲದಿದ್ರೆ ಬದುಕಕ್ಕಾಗಲ್ಲ. ಬುದ್ಧ ಆಕ್ಚುಲಿ ಸುಳ್ಳು ಹೇಳಿರೋದು. ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಸುಳ್ಳು. ದುರಾಸೆಯೇ ದುಃಖಕ್ಕೆ ದುರಾಸೆ, ಮೂಲ ಕಾರಣ. ಹೌದು. ಆಸೆ ಇರ್ಲೇಬೇಕು, ಇಲ್ಲ ಬದುಕಕ್ಕಾಗಲ್ಲ. ಬಟ್ ನಿಮ್ಮ ಲಿಮಿಟೇಷನ್ಸ್ ನೀವು ತಿಳ್ಕೊಬೇಕು. ನೀವು ನಿಮ್ಮನ್ನ ನೀವು ನಿಮ್ಮ ಜೊತೆಯವ್ರಿಗೆ ಕಂಪೇರ್ ಮಾಡ್ಕೊಬೇಡಿ, ಸೂಪರ್ ಸ್ಟಾರ್ಗಳಿಗೆ ಕಂಪೇರ್ ಮಾಡ್ಕೊಳ್ಳಿ. ಅಂದ್ರೆ ಅವರ ನಡೆ ಹೆಂಗಿದೆ, ಅವರ ಹಾವಭಾವ ಹೆಂಗಿದೆ, ಅವರು ಇವಾಗ ಫಾರ್ ಎಕ್ಸಾಂಪಲ್ ಈ ಲೋಟ ಹಿಂಗ್ ಎತ್ತಿ ಇಟ್ರೆ ಅದ್ರಲ್ಲಿ ಎಷ್ಟು ಅರ್ಥ ಇದೆ, ಅವ್ರು ನಿಲ್ಲೋ ಭಂಗಿಲ್ ಹೆಂಗಿದೆ, ಇದನ್ನೆಲ್ಲ ಸ್ಟಡಿ ಮಾಡಿ. ಫಿಲಂ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ಆಕ್ಟಿಂಗ್ ಮಾಡಕ್ ಬರೋರು, ಆಕ್ಟಿಂಗ್ ಮಾಡೋಕೆ ಆಕ್ಟಿಂಗ್ ಮಾಡ್ಬೇಕು, ಹೀರೋ ಆಗ್ಬೇಕು ಅಂತ ಫಿಲಂ ಬಗ್ಗೆ ತುಂಬಾ ಚೆನ್ನಾಗಿ ಕಲ್ತ್ಕೊಳ್ಳಿ. ನಾಟಕ ಮಾಡಿ, ಥಿಯೇಟರ್ ಮಾಡಿ ಕಲ್ತ್ಕೊಳ್ಳಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ. ಅವಾಗ ನಿಮ್ಗೆ ಕ್ಯಾಮ್ರಾ ಮುಂದೆ ಹೋಗೋದಕ್ಕೆ ಏನೇನು ನೆಸೆಸಿಟಿ ಇರುತ್ತೆ ಅಂದ್ರೆ ಅವಶ್ಯಕತೆ ಅಂದ್ರೆ, ಒಂದು ಈ ರೇಂಜಿಗೆ ನೋಡ್ಬೇಕು, ಕ್ಯಾಮ್ರಾ ಫೇವರ್ ಹೆಂಗ್ ತಗೋಬೇಕು, ಈ ತರ ಇದೆಲ್ಲ ಕ್ಲಾಸ್ ರೂಮ್ ಇದಾರೆ. ನಮ್ಮ ರಾಜ್ಕುಮಾರ್ ಅವ್ರು ಇದಾರಲ್ಲ, ಎಲ್ಲ ದೇವ್ರು. ಎಲ್ಲಾ ತರ ಆಕ್ಟಿಂಗ್ ಪಾಠನು ಅವ್ರು ಮಾಡ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಕಲ್ತ್ಕೊಳ್ಳೋದಕ್ಕೆ ಬರ್ಬೋದು ಅಷ್ಟೇ. ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಬನ್ನಿ. ಇಲ್ಲಾಂದ್ರೆ ಇದೆ, ಅವ್ರು ಹೇಳಿದ್ರಲ್ಲ, ಈ ವರ್ಷನ ಆಲ್ರೆಡಿ 200 ಫಿಲಂ ಆಗ್ಬಿಟ್ಟಿದೆ. ದುಡ್ಡಿದೆ ಅಂತ ಬಂದು ಹೀರೋ ಆದ್ರೆ, ಐ ಮೀನ್ ನನ್ಗೇನ್ ಬೇಜಾರು ಅಂದ್ರೆ, ಮೇ ಬಿ ವರ್ಕ್ ಆಗ್ಬೋದು, ಬಟ್ ಸುಮ್ನೆ ದುಡ್ಡು ದಂಡ ಅಂತ ಅಷ್ಟೇ. ದಟ್ಸ್ ಆಲ್. ಓಕೆ ಸರ್, ನನ್ನ ಪರ್ಸನಲ್ ಕ್ವಶನ್ ಇದು. ನಾವು ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ಹೀರೋ ಆರ್ ಹೀರೋಯಿನ್ ಆಗ್ಬೇಕು ಅಂತ ಹೋದ್ರೆ ಅವ್ರು ಡೈರೆಕ್ಟ್ ಹೋಗ್ತಾರೆ ಲೈಕ್ ಮೂವೀಸ್ಗೆ. ಅದು ಕರೆಕ್ಟಾ, ಇಲ್ಲ ನೀವು ಹೇಳಿರೋ ತರ ಫಸ್ಟ್ ನಾಟಕ ಮಾಡಿ, ಚಿಕ್ಕ ಚಿಕ್ಕ ಪಾತ್ರ ಮಾಡಿ ಮತ್ತೆ ಹೀರೋ ಆಗೋದು ಇಂಪಾರ್ಟೆಂಟಾ? ಹಂಗೇನಿಲ್ಲ, ದುಡ್ಡಿದವ್ರು ಪರ್ಸನಲ್ ಕೋಚ್ ಇಟ್ಕೊಂಡು ಟ್ರೈನಿಂಗ್ ತಗೊಳ್ಬಹುದು. ನಾನು ಹೇಳಿ ನಮ್ ತರ ಪಾಯ್ಸಿ ನಿಮ್ಮ ಇಲ್ಲ ಸರ್, ನಾನು ಟ್ರೈ ಮಾಡ್ತಿದ್ದೇನೆ. ಸೊ ಅದಕ್ಕೆ ಕೇಳಿದ್ದೆ ಕ್ವಶನ್, ಲೈಕ್ ನಾಟಕ ಮಾಡಿ ಇಲ್ಲ ಚಿಕ್ಕ ಚಿಕ್ಕ ಪಾತ್ರ ಮಾಡಿ ಮತ್ತೆ ಹೋಗ್ಬೇಕಾ? ನೀವೇನ್ ಅನ್ಕೊಂಡಿದ್ರಾ? ಐ ಆಮ್ ಸಾರಿ, ಐ ಮೈಟ್ ಬಿ ರಾಂಗ್. ನೀವ್ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ ಡೈಲಾಗ್, ಅದನ್ನ ಹೇಳ್ಬಿಟ್ರೆ ಅಷ್ಟೇ ಆಕ್ಟಿಂಗ್ ಅನ್ಕೊಂಡಿದ್ರ? ಅಲ್ಲ, ವೆರಿ ವೆರಿ ಸಾರಿ. ಎಲ್ಲಿಂದ ಶುರು ಆಯ್ತು ಗೊತ್ತಾ? ಸ್ಕ್ರಿಪ್ಟ್ ಇಸ್ಕೊಂಡು ನಿಮ್ ಕ್ಯಾರೆಕ್ಟರ್ ಬಗ್ಗೆ ನೋಡಿ, ನಿಮ್ ಕ್ಯಾರೆಕ್ಟರ್ ಬಗ್ಗೆ ಪ್ರಶ್ನೆಗಳು ಕೇಳಬೇಕು ಡೈರೆಕ್ಟರ್ ಹತ್ರ. ನಿಮ್ ಕ್ಯಾರೆಕ್ಟರ್ ಏನೋ ಪೃಥ್ವಿ ಅಂತಾನೆ ಏನೋ ಒಂದಿದೆ ಅಂತ ಇಟ್ಕೊಳ್ಳಿ. ಯಾವನು ಇವನು ಪೃಥ್ವಿ? ಇವನ್ಗೆ ಎಷ್ಟು ವಯಸ್ಸು? ಇವ್ರ ಅಪ್ಪ ಇದಾರ, ಅಮ್ಮ ಇದಾರ, ಗರ್ಲ್ ಫ್ರೆಂಡ್ ಇದಾರ, ಯಾವ ಕಾಲೇಜ್ ಹೋಗಿದ್ದು, ಯಾವ ಕಲರ್ ಇಷ್ಟ ಇವ್ರಿಗೆ, ಯಾವ ಡ್ರಿಂಕ್ ಇಷ್ಟ, ಯಾವ ಬೈಕ್ ಇಷ್ಟ, ಇವ್ನ ಇಂಟ್ರೆಸ್ಟ್ ಏನು, ಇವ್ನ ಹಾಬೀಸ್ ಏನು, ಇದೆಲ್ಲ ಯಾರು ಬರ್ದಿರಲ್ಲ. ಇದು ನೀವು ತಿಳ್ಕೊಬೇಕು. ಅದಾದ್ಮೇಲೆ ಆ ಡೈಲಾಗ್ಗಳನ್ನ ಓದ್ಬೇಕು. ಅದಾದ್ಮೇಲೆ ನಿಮ್ ಜೊತೆ ಯಾರು ಆಕ್ಟ್ ಮಾಡ್ತಿದಾರೆ ತಿಳ್ಕೊಬೇಕು. ಅವ್ರ ಜೊತೆ ನಿಮ್ಮ ಕೆಮಿಸ್ಟ್ರಿ ವರ್ಕೌಟ್ ಹೆಂಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೋಬೇಕು. ಅವ್ರ ಜೊತೆ ಡಿಸ್ಕಸ್ ಮಾಡ್ಕೋಬೇಕು. ಆಮೇಲೆ ಲುಕ್ಸ್ ನೋಡ್ಕೋಬೇಕು. ಯಾವ್ದು ಡೈರೆಕ್ಟರ್ಗೆ ಅಥವಾ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ಸೂಟ್ ಆಗುತ್ತೆ ಅದನ್ನು ವರ್ಕೌಟ್ ಮಾಡ್ಕೋಬೇಕು. ಅದಾದ್ಮೇಲೆ ಅದನ್ನ ಹಾಕೋಬೇಕು. ಅದನ್ನ ಹಾಕೊಂಡು ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ್ಮೇಲೆ ಮೇಕಪ್ ನೋಡ್ಬೇಕು, ಹೇಗೆ ಕಾಣಿಸ್ಬೇಕು, ಹೇರ್ ಸ್ಟೈಲ್ ನೋಡ್ಬೇಕು. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಷ್ಟು ಸ್ಕ್ರಿಪ್ಟ್, ನಿಮ್ಗೆ ಇಡೀ ಸ್ಕ್ರಿಪ್ಟ್ ಅಂದ್ರೆ ನಿಮ್ ಪಾತ್ರ ಮಾತ್ರ ನೋಡ್ಕೊಳ್ಳೋದಲ್ಲ, ಇಡೀ ಸ್ಕ್ರಿಪ್ಟ್, ಇಡೀ ಕತೆ ಗೊತ್ತಿರ್ಬೇಕು. ಆ ಕತೆ ಡೆಪ್ತ್ ಗೊತ್ತಿರ್ಬೇಕು. ಅವಾಗ ನಿಮ್ ಕ್ಯಾರೆಕ್ಟರ್ ಅಲ್ಲಿ ಇಂಪಾರ್ಟೆನ್ಸ್ ಅರ್ಥ ಆಗುತ್ತೆ. ಇದಿಷ್ಟ ಆದ್ಮೇಲೆ ಕ್ಯಾಮ್ರಾ ಮುಂದೆ ಹೋಗ್ಬೇಕು. ಓಕೆ, ಸೊ ನೀವು ಇನ್ ಡೆಪ್ತ್ ಏನ್ ಹೇಳ್ತಿದ್ದೀರಾ ಅಂದ್ರೆ, ನಾವು ಆ ಪಾತ್ರ ಒಳಗೆ ಇನ್ವಾಲ್ವ್ ಆಗಿ ಆ ಪಾತ್ರನೇ ನಾವು ಅಂತ ಅನ್ಕೊಳ್ಳೋ ರೀತಿ ಮಾಡಿದ್ರೆ, ಅಲ್ಲ, ನೀವು ಆ ಪಾತ್ರ ಆಗ್ಬೇಕು. ಅದೇ ನಾವು ಆ ಪಾತ್ರ ಆಗ್ಬೇಕು. ನಾವು ಆ ಪಾತ್ರನೇ ನಾವು ಆದ್ರೆ ತಪ್ಪಾಗ್ಬಿಡುತ್ತೆ. ಓಕೆ, ಅದು ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ನಾವು ಆ ಪಾತ್ರದೊಳಗೆ ಸಾರಿ. ಓಕೆ, ಇನ್ನೊಂದು ಕ್ವಶನ್ ಏನಿದೆ ಅಂದ್ರೆ, ಇದು ಡಾಕ್ಟರ್ ತೇಜಸ್ವಿ ಅವರಿಂದ, ಹೌ ಡು ಯು ಓವರ್ಕಮ್ ಯರ್ ಲೋ ಮೊಮೆಂಟ್? ಇಲ್ಲಾಂದ್ರೆ ನಿಮ್ಗೆ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಆದಾಗ ನೀವು ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ? ಬೇರೆ ಕೆಲಸ, ಬೇರೆ ಯಾವ? ಇವಾಗ ನಾನು ಕ್ರಿಯೇಟಿವ್ ಪ್ರೊಡ್ಯೂಸರ್ ಕೆಲಸ ಮಾಡ್ತೀನಿ. ಓಕೆ, ಶ್ರೀನಿ ಅವ್ರ ಫಿಲಮ್ ಮಾಡ್ತಾ ಇದೀನಿ, ಮನ್ಸರೆ ಅವ್ರ ಫಿಲಮ್ ಮಾಡ್ತೀನಿ, ರಿಷಬ್ ಶೆಟ್ಟಿ ಫಿಲಮ್ಸ್ ಅಲ್ಲಿ ಕೆಲಸ ಮಾಡ್ತೀನಿ, ಬರೀತೀನಿ. ಓಕೆ, ಆಡ್ ಫಿಲಮ್ಸ್ ಎಲ್ಲ ಡೈರೆಕ್ಟ್ ಮಾಡ್ತೀನಿ, ಓಕೆ, ನಾಟಕ ಮಾಡ್ತೀನಿ. ಸೋ ಮೆನಿ ಥಿಂಗ್ಸ್.
ಅಯ್ಯೋ ನಾನು ಬರೀ ಆಕ್ಟರ್, ನಾನು ಆಕ್ಟಿಂಗ್ ಬಿಟ್ಟು ಏನು ಮಾಡಲ್ಲ, ಅಯ್ಯೋ ನಾನೊಬ್ಬ ಆಕ್ಟರ್, ನಾನು ಕಾರ್ ಬಿಟ್ಟು ಬೇರೆದ್ರಲ್ಲಿ ಓಡಾಡಲ್ಲ, ಅದೆಲ್ಲ ಇರ್ಬಾರ್ದು. ಏನಿಲ್ಲ. ನಾನು ಇವಾಗ್ಲೂ ಮೆಟ್ರೋ ಓಡಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಇದು ರಾಧಿಕಾ ಅವರಿಂದ. ಇದು ನಂಗೂ ಕ್ಯೂರಿಯಸ್ ಇದೆ ಸರ್ ಈ ಕ್ವೆಶನ್. ಇಫ್ ಇನ್ ಕೇಸ್ ನೀವು ದೊಡ್ಡ ಬ್ಯಾನರ್ ಅಲ್ಲಿ ಏನಾದ್ರೂ ಬಂದ್ರೆ, ಕಾಮಿಡಿ ಬಿಟ್ಟು ಸೀರಿಯಸ್ ಕ್ಯಾರೆಕ್ಟರ್ ಆಗಿ ಬಂದ್ರೆ, ಅಭಿಮಾನಿಗಳ ಕಥೆ ಏನು? ಐ ಡೋಂಟ್ ನೋ. ಅಭಿಮಾನಿಗಳ ಕತೆ ಅಂದಿದ್ದೀಗ ನಪ್ಕೋಬಹುದು. ಇವ್ರು ಮನ್ಸೂರಿ ಅವ್ರದ್ದು ಒಂದು ಫಿಲಮ್ ಮಾಡಿದ್ವಿ 1920-21 ಅಂತ. ಓಕೆ. ಅದರಲ್ಲಿ ನಾನು ಕರಪ್ಟ್ ಪೊಲೀಸ್ ಕಾನ್ಸ್ಟೇಬಲ್, ಕರಪ್ಟ್ ಅಲ್ಲ, ಆಕ್ಚುಲಿ ಕರಪ್ಟ್ ಅಲ್ಲ. ಅದರಲ್ಲಿ ಒಂದು ಸೀನ್ ಇದೆ, ಅವ್ರನ್ನ ಜೈಲಿಗೆ ಕರ್ಕೊಂಡ್ಬಂದು ಸೆಲ್ ಬೇಡಿ ಬಿಚ್ಬಿಟ್ಟು ಸೆಲ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರ ಹತ್ರ ಏನೇನೋ ಸಿಕ್ಕಿರುತ್ತೆ. ಆ ಸಿಕ್ಕಿರೋದ್ರಲ್ಲಿ ಒಂದ್ ಸ್ವಲ್ಪ ಕ್ಯಾಶ್ ಇರುತ್ತೆ. ಕ್ಯಾಶ್ ಕಳೆದೋಯ್ತು ಅಂತ ಹೇಳ್ಬಿಟ್ಟು ನಾವು ಇಟ್ಕೊಳ್ಳೋಣ ಅಂತ ಏನೋ ಡೈಲಾಗ್ ಇದೆ. ಎಲ್ಲ ಆದ್ಮೇಲೆ ಫಿಲಮ್ ಎಲ್ಲ ಮುಗೀತು. ಐ ಥಿಂಕ್ ಕಾಮಾಖ್ಯ ಹೊರಗಡೆ ನಿಂತಿದ್ವಿ. ಫಿಲಮ್ ಮುಗಿದ್ಮೇಲೆ ಆಡಿಯನ್ಸ್ ವೇಟ್ ಮಾಡ್ತಾ ಇದ್ವಿ. ಆಡಿಯನ್ಸ್ ಎಲ್ಲ ಹೊರಗಡೆ ಬಂದ್ರು. ಒಂದು ಹುಡುಗಿ ನಿಂತರ, ಒಂದು ಹುಡುಗಿ ನಾನು ನೋಡ್ಬಿಟ್ಟು, ಇಲ್ಲೇ ಇದಾರೆ, ಒಂದ್ ನಿಮಿಷ ಇಲ್ಲೇ ನಿಂತಾರೆ, ಒಂದ್ ನಿಮಿಷ ಇಲ್ಲೇ ನಿಂತ ಒಳಗೆ ಓಡೋಗ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಡ್ಬಂದ್ರು. ಇಲ್ಲೇ ಇದಾರೆ ಹೊಡಿ ಅಂತ. ಅವಾಗ ಅವ್ರ ಅಮ್ಮ, ಏನ್ರಿ ಅಷ್ಟು ಕೆಟ್ಟದಾಗಿ ಮಾಡಿದ್ದೀರಾ ಅಂದ್ರೆ. ಸೊ ಒನ್ ಆಫ್ ದ ಬೆಸ್ಟ್ ಅಪ್ರಿಸಿಯೇಷನ್ ಆಫ್ ಮೈ ಆಕ್ಟಿಂಗ್ ಸಿಕ್ತು ನಂಗಲ್ಲಿ. ಕಾಮಿಡಿ ಅಲ್ವೇ ಅಲ್ಲ, ಅಷ್ಟು ಲೆಥಾರ್ಜಿಕ್ ಆಗಿದೆ ಆ ಫಿಲಮ್ ಅಲ್ಲಿ ನನ್ನ ಆಕ್ಟಿಂಗ್. ಸೊ ಅವ್ರು ಅಷ್ಟು ಅಪ್ರಿಶಿಯೇಟ್ ಮಾಡಿದ್ರಲ್ಲ, ಅಲ್ಲೇ ನನ್ಗೆ ಸಿಕ್ಬಿಡ್ತು. ಅದು ಹೌದು ಸರ್. ಈಗ ನಿಮ್ಗೆ ಕಾಮಿಡಿ ಜಾನರ್ ಬಿಟ್ರೆ ನಿಮ್ ಪ್ರಕಾರ ನೀವು ಯಾವ ಕ್ಯಾರೆಕ್ಟರ್, ಲೈಕ್ ಯಾವ ಜಾನರ್ ಕೆಟ್ಟ ವಿಲನ್ ರೋಲ್ ಮಾಡ್ಬೇಕಂತ ಇಷ್ಟ. ಲೈಕ್ ಎಕ್ಸಾಂಪಲ್ ಕೊಡೋದ್ರೆ, ಮೊನ್ನೆ ಒಂದು ನೋಡಿದೆ, ಬಹಳ 12th ಫೇಲ್ ಅಲ್ಲಿ ಮಾಡಿರೋರ್ದು ಒಂದು ಫಿಲಮ್ ಬಂದಿದೆ. ಅದ್ರಲ್ಲಿ ನಾವು ಮರ್ಡರ್ ಗೊತ್ತಿಲ್ಲ, ಆ ತರ ಒಂದು ಕ್ಯಾರೆಕ್ಟರ್ ಮಾಡಿ, ಆ ತರ ಕ್ಯಾರೆಕ್ಟರ್ ಕಂಪ್ಲೀಟ್ ವಿಲನ್. ಕಂಪ್ಲೀಟ್ ಅಂದ್ರೆ ಸುಮ್ಮನೆ ವಿಲನ್ ಅಲ್ಲ. ಓಕೆ, ಲೈಕ್ ಪೀಪಲ್ ಶುಡ್ ಹೇಟ್ ಲೈಕ್ ದಟ್. ಇವ್ರು ಬೈದಿರೋ ತರ, ಆ ತರ. ಓಕೆ, ಸೊ ವಿಲನ್ ಆದವ್ರಿಗೆ ಪಾಸಿಟಿವ್ ಕಮೆಂಟ್ಸ್ ಬರೋದ್ಕಿಂತ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತಲ್ಲ ಸರ್? ಯಾವ ತರ ಆಕ್ಟಿಂಗ್ ಮಾಡ್ದ, ಹೀಗ್ ಮಾಡ್ಬಾರ್ದಿತ್ತು ಅವನು ಅಂತ. ಇನ್ ಫಿಲ್ಮ್, ನೋ ಸರ್, ಇನ್ ಫಿಲ್ಮ್ ಹೊರಗಡೆ ಜನ ಇವ್ರ ಆಕ್ಟಿಂಗ್ ನೋಡಿ, ಇನ್ ಮೂವಿ ಸರ್, ಈಗ ಮೂವಿಲಿ ಅವನೇನೋ ರೇಪ್ ಮಾಡ್ದ, ಹಾಗೆ ಮಾಡ್ಬಾರ್ದಿತ್ತು, ಹೀಗೆ ಹಾಗೆ ಅಂತ ಸುಮಾರು ಕಡೆ ಬರುತ್ತೆ. ನಿಮ್ಗೆ ಅಂತಲ್ಲ, ಒಂದು ಆಕ್ಟರ್ಗೆ ನೆಗೆಟಿವ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಆವಾಗ ಅವರು ನೆಗೆಟಿವ್ ನ ಸ್ಟ್ರೆಂತ್ ಆಗಿ ತಕೊಂಡ್ ಮಾಡ್ಬೇಕಾ, ಇಲ್ಲ ನೀವು ಹೇಗ್ ಹೇಳ್ತೀರಾ ಅದನ್ನ? ಹಾಗೇನಿಲ್ಲ, ಇಟ್ ಜಸ್ಟ್ ಅ ಕ್ಯಾರೆಕ್ಟರ್. ಅದೊಂದು ಪಾತ್ರ ಅಷ್ಟೇ. ಅದಕ್ಕೇನು ಇನ್ನೇನು, ಅದು ಪಾತ್ರ ಬಿಟ್ಟು ಬೇರೆ ಏನು ಕ್ಯಾಲ್ಕುಲೇಷನ್ಸ್ ಇಲ್ಲ. ಏನಿಲ್ಲ, ನನ್ನ ಪ್ರಕಾರ ಪಾತ್ರ ಬಿಟ್ಟು ಇನ್ನೇನು ಕ್ಯಾಲ್ಕುಲೇಷನ್ ಇರಲ್ಲ. ಮೇ ಬಿ ಐ ಹ್ಯಾವ್ ಸೀನ್, ಐ ಹರ್ಡ್ ಪೀಪಲ್ ರೆಫ್ಯೂಸಿಂಗ್, ಇದನ್ನ ನಾನು ಮಾಡಲ್ಲ, ನಾ ಕಿಸ್ ಮಾಡಲ್ಲ, ನನ್ಗೆ ಆತರ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೆ, ಸೀತಾರಾಮ. ಅದ್ರಲ್ಲಿ ನನ್ನ ಹೆಸರು ಚರಂಡಿ ಆಯ್ತಾ. ನನ್ಗೆ ಐ ಹರ್ಡ್, ನಾನು ಆ ಪಾತ್ರ ಒಪ್ಕೊಂಡ್ಮೇಲೆ ಐ ಹರ್ಡ್ ಯಾರೋ ಒಂದು ಇಬ್ರು ಆ ಹೆಸರು ಚೆನ್ನಾಗಿಲ್ಲ ಅಂತ ಮಾಡಿರ್ಲಿಲ್ಲ, ಒಪ್ಕೊಳ್ಳಿಲ್ಲ. ಫಾರ್ ಮೀ ಇಟ್ ಜಸ್ಟ್ ಅ ಕ್ಯಾರೆಕ್ಟರ್. ಐ ವಿಲ್ ಡೂ ಇಟ್, ಐ ಹ್ಯಾವ್ ನೋ ಇಶ್ಯೂ. ಓಕೆ, ಇದೊಂದು ಫನ್ನಿ ಕ್ವೆಶನ್ ಸರ್. ನಿಮ್ಗೆ ಏನಾದ್ರು ಥಿಯೇಟರ್ ಕಾಲ್ಸ್ ಬಂದಿದ್ಯಾ ಅಂತ ಒಂದು ಕ್ಯೂಟ್ ಇಮೋಜಿ ಒಟ್ಟಿಗೆ ಒಂದು ಕ್ವೆಶನ್ ಕೇಳಿದ್ದಾರೆ. ಕ್ಯೂಟ್ ಇಮೋಜಿ ಹಾಕಿದ್ದಾರೆ. ಒಂದು ಏನ್ ಕಾಲ್ಸ್? ಕಾಲ್ಸ್ ರೇಡಿಯೋಲಿ ಇದ್ದಾಗ, ಬಿಕಾಸ್ ಐ ವಾಸ್ ದ ಹೆಡ್ ಬರೋದು. ಐ ವಿಲ್, ನನಗೇನು ಬಂದಿಲ್ಲ ಆಕ್ಚುಲಿ ಐ ಆಮ್ ಅ ಲವಬಲ್ ಕ್ಯಾರೆಕ್ಟರ್. ಪೀಪಲ್ ಲೈಕ್ ಮೀ. ಓಕೆ, ಅದು ರೇಡಿಯೋದಲ್ಲಿ ಏನೋ ಬಂದಿದೆ ಅಂತ ಹೇಳಿದ್ರಲ್ಲ ಸರಿ? ಐ ಡೋಂಟ್ ರಿಮೆಂಬರ್. ಯಾರೋ ಕೇಸ್ ಹಾಕಿದ್ರು, ನಾನು ಲಂಚ ಕೇಳಿದ್ದೆ ಅಂತ. ಓಕೆ, ಆಕ್ಚುಲಿ ನಾನು ಕೇಳೇ ಇರಲಿಲ್ಲ. ಅಟ್ಲೀಸ್ಟ್ ಕೇಳಿದಾಗ ಅದ್ರ ಕೇಳ್ದಿರೋಕ್ಕೆ ಹಾಕಿದ್ರು ಅಂತ ನಂಗೆ ಬೇಜಾರಾಯ್ತು. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು ಕನ್ನಡ ಪ್ಲಾನೆಟ್ ಚಾನೆಲ್ ಇಂದ ಮನೋಜ್ ಕಂಬ್ಲಿ ಅವ್ರು ಕೇಳಿದ್ದಾರೆ, ನಿಮ್ಮ ಬದುಕಿನಲ್ಲಿ ಮರೆಯಲಾಗದಂತ ಯಾವ್ದಾದ್ರು ಪಾತ್ರ ಇದೆಯಾ? ಐ ವುಡ್ ಸೇ ಬೆಲ್ ಬಾಟಮ್. ತುಂಬಾ ಇಷ್ಟಪಟ್ಟು ಮಾಡಿದ ಪಾತ್ರ, ಬಹಳ ಎಂಜಾಯ್ ಮಾಡ್ಕೊಂಡು ಮಾಡಿದ ಪಾತ್ರ. ಅದೇ ತರ ನೀವು ಯಾವುದೇ ಪಾತ್ರ ಮಾಡುವಾಗ ನಿಮ್ಮ ತಯಾರಿ ಹೇಗಿರುತ್ತೆ? ಹೇಳ್ದಲ್ಲ, ಅಷ್ಟು ಮಾಡ್ತೀರಾ? ಡೈರೆಕ್ಟ್ ನಮ್ಮ ಫೋನೇ ಇರ್ತಾರ, ಅಷ್ಟು ಕಾಟ ಕೊಟ್ಬಿಡ್ತೀನಿ. ಸೊ ಕ್ವೆಶನ್ಸ್ ಮೇಲೆ ಕ್ವೆಶನ್ಸ್ ಕೇಳ್ತಾನೆ ಇರ್ತೀನಿ. ಇದ್ರಲ್ಲೂ ಕೇಳ್ತಾ ಇರ್ತೀನಿ, ಸರ್ ಇದನ್ನ ಹಿಂಗ್ ಹೇಳಲಾ, ಇದನ್ನ ಹಿಂಗ್ ಮಾಡ್ಲಾ, ಅದನ್ನ ಹಂಗ್ ಮಾಡ್ಲಾ, ಹೇಳ್ತಾನೆ ಇರ್ತೀನಿ. ಸೊ ಇಂಪ್ರೂವೈಸೇಷನ್ ಮಾಡ್ತಾರೆ ಕಂಟಿನ್ಯೂಸ್. ಐ ವಿಲ್ ನಾಟ್ ಸ್ಟಾಪ್. ಓಕೆ, ಸೊ ಇದೊಂದು ಲಾಸ್ಟ್ ಕ್ವೆಶನ್ ಜಾಬ್ ಬಾಯ್ 54 ಅವರಿಂದ.
ತುಂಬಾ ಕ್ಯೂರಿಯಸ್ ಆಗಿರೋ ಕ್ವಶನ್, ನಂಗೂ ಬೇಕಿದ್ದಕ್ಕೆ ಆನ್ಸರ್. ವಾಟ್ ಇಸ್ ದ ಸಕ್ಸಸ್ ಅಕಾರ್ಡಿಂಗ್ ಟು ಯು ಇನ್ ಸಿನಿಮಾ ಇಂಡಸ್ಟ್ರಿ? ಸಕ್ಸಸ್ ಅದೇ ಹೇಳದಲ್ಲ, ಇವಾಗ ನಿಮಗೆ ಒಬ್ಬ ಅಭಿಮಾನಿ ಬಂದು ನಿಮ್ಮನ್ನ ಕೊಲ್ಬೇಕು ಅಂತಿದ್ದೆ ನಿಮ್ಮ ಪಾತ್ರ ನೋಡಿ ಅಂತ ಇದೆಯಲ್ಲ, ಅದು ಸಕ್ಸಸ್. ಫೈನಾನ್ಷಿಯಲ್ ಮಾನಿಟರಿ ಸಕ್ಸಸ್ ಐ ಡೋಂಟ್ ರಿಯಲಿ ಸಬ್ಸ್ಕ್ರೈಬ್ ಟು ಇಟ್. ಹಂಗನ್ಬಿಟ್ಟು ನಾ ಫ್ರೀ ಆಗಿ ಫಿಲಮ್ ಮಾಡಲ್ಲ, ಬಟ್ ದಟ್ ಈಸ್ ನಾಟ್ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ನನಗೆ ಒಳ್ಳೆ ಆ ರೋಲ್ ನನಗೆ ಮಾಡ್ತೀನಿ, ಅದನ್ನ ಅದಕ್ಕೆ ನಾನು ಜಸ್ಟಿಸ್ ಕೊಡಬಲ್ಲೆ ಅಂತ ಅನ್ಸಿದ್ರೆ ಅದನ್ನ ಮಾಡಿದ ಮೇಲೆ ಜನ ಬಂದು ಅದನ್ನ ಹೇಳ್ದಾಗ, ಇವಾಗ ಫಾರ್ ಎಕ್ಸಾಂಪಲ್ ಶಿವಾಜಿ ಸುರತ್ಕಲ್ ಅಲ್ಲಿ ಒಂದು ಸೀನ್ ಇದೆ, ರಮೇಶ್ ಅರವಿಂದ್ ಅವ್ರಿಗೆ 1001 ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಆ ಒಂದು ಕ್ವರ್ಕ್ ನಲ್ಲಿ ನನ್ ಸ್ಟೈಲ್ ಬಂದ್ಬಿಡುತ್ತೆ ಮಧ್ಯ. ಅದನ್ನ ಪಾಪ ಡೈರೆಕ್ಟರ್ ಹೇಳಿದ್ರು, ಆಗ್ಲಿಲ್ಲ, ಹಂಗೆ ಮಾಡ್ಬಿಟ್ಟೆ. ಬಟ್ ಅದನ್ನ ಅಬ್ಸರ್ವ್ ಮಾಡಿ ಜನ ಬಂದು ಹೇಳಿದ್ರು. ನಾನು ಎಷ್ಟೊಂದು ಫಿಲಮ್ ಅಲ್ಲಿ ನಂದೇ ಏನಂತಾರೆ ಎಕ್ಸ್ರೇ ಟ್ರಿವಿಯಾನ ನಂದೇ ಏನೋ ಒಂದು ಆಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ನಿಮ್ದೇ ಒಂದು ಡೈಲಾಗ್ ಅಲ್ಲ, ಒಂದ್ ಎಲ್ಲೋ ಶಂಕರ್ ರಾಘವ್ ಒಂಚೂರು ಟೈಗರ್ ಪ್ರಭಾಕರ್ ತರ ಮಾಡ್ಬಿಡೋದು, ರಾಜ್ಕುಮಾರ್ ತರ ಮಾಡ್ಬಿಡೋದು. ನಾಟ್ ಮಿಮಿಕ್ರಿ, ಲೈಕ್ ಐ ವಿಲ್ ಇಟ್ಸ್ ಕಾಲ್ಡ್. ಅಂದ್ರೆ ನೀವು ಆಕ್ಟಿಂಗ್ ಮಾಡ್ತಾ ಬೇರೆಯವ್ರ ಸ್ಟೈಲ್ ಅಲ್ಲಿ ಆಕ್ಟಿಂಗ್ ಮಾಡ್ತೀರಾ ಹಾಗೆ ಸರ್? ಅಂದ್ರೆ ಏನೋ ಒಂದು, ಅಂದ್ರೆ ಇವಾಗ ಈ ಬಾಟ್ಲ್ ಇರುತ್ತಲ್ಲ, ಅದನ್ನ ಹಿಂಗ ಹಾಕೊಳ್ಳೋದು, ಆತರ ಒಂದ್ ಸ್ಟೆಪ್ ಬೇರೆ ಮಾಡ್ಬಿಟ್ಟಿರ್ತೀನಿ. ಅದನ್ನ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ತುಂಬಾ ಕಾಮನ್ ಆಗ್ತಿರೋದು, ಏರ್ಪೋರ್ಟ್ ಅಲ್ಲಿ ಒಬ್ರು ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ, ಹಿಂಗ್ ಕೂತಿದ್ದೆ, ಹಿಂದೆ ಎಲ್ಲ ಕೂತಿದ್ರು ಅನ್ಸುತ್ತೆ, ಫೋನ್ ಅಲ್ಲಿ ಮಾತಾಡ್ಕೊಂಡ್ ಕೂತಿದ್ದೆ. ಅವ್ರು ಬಂದ್ಬಿಟ್ಟು, ಸರ್ ಗುರ್ತು ನಿಮ್ ವಾಯ್ಸ್ ಇಂದ ಗೊತ್ತಿದೆ, ಗಡ್ಡ ಬಿಟ್ಬಿಟ್ಟಿದ್ರು, ಗುರ್ತೇ ಸಿಗ್ಲಿಲ್ಲ, ದಿಸ್ ಇಸ್ ನ್ಯೂ, ನನಗೆ ನನ್ನ ವಾಯ್ಸ್ ಅಷ್ಟು ರೆಕಗ್ನೈಸಬಲ್ ಆಗ್ತಿದೆ. ಅದು ಲೈಕ್ ಆತರ ಹೇಳಿದ್ರು. ವೇಟ್, ಐ ವಿಲ್ ಟೆಲ್ ಯು, ಐ ಹ್ಯಾವ್ ಟು ಟೆಲ್ ಯು ದಟ್. ವೇಟ್, ಓಕೆ ಶೂರ್. ಹೋಲಿ ಬಿಡಿ. ಅದೇ ಸರ್, ಅದೇ ಲಾಸ್ಟ್ ಕ್ವಶನ್ ಆಗಿತ್ತು, ನಿಮ್ ಸಕ್ಸಸ್ ಏನು ಅಂತ ಕೇಳೋದು. ಸೊ ಈ ಸೆಗ್ಮೆಂಟ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಇಫ್ ಇನ್ ಕೇಸ್ ಯಾವ್ದಾದ್ರು ಪ್ರಶ್ನೆ ಬಿಟ್ಟು ಹೋಗಿದ್ರೆ ವಿ ಆರ್ ರಿಯಲಿ ಸಾರಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ ಗಾಗಿ ನಮ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು.